ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ SCA ಕುಕ್ ಚಾನಲ್ನ ರೆಸಿಪಿ ತಂದೂರಿ ಚಿಕನ್. ಈ ತಂದೂರಿ ಚಿಕನ್ ನೋಡಿದರೆ ನಿಮಗೇನು 5 ಸ್ಟಾರ್ ಹೋಟೆಲ್ದು ಅಂತ ಎನಿಸಿರ್ಬೋದು. ಇಲ್ಲ, ಮಾಮೂಲಿ ನಾನೇ ಮಾಡಿರೋದು. ಈಗ 3 ಪೀಸ್ ಹೊರಗಡೆಯಿಂದ ತಂದೂರಿ ಚಿಕನ್ ತರಬೇಕಂದ್ರೆ ನಾವು ಏನಿಲ್ಲ ಅಂದ್ರೂ ಒಂದು 600-700 ರೂಪಾಯಿ ಕೊಡಬೇಕಲ್ವ. ತುಂಬ ಸುಲಭವಾಗಿ ಹೇಗೆ ಮಾಡಿದ್ದೇನೆ, ಸ್ವಲ್ಪ ಎಣ್ಣೆಯಲ್ಲಿ ಮಾಡಿರೋದು. ಇಲ್ಲಿ 3 ಪೀಸ್ ಓಲ್ ಲೆಗ್ ಟೆಂಡರ್ ಚಿಕನ್ ತಗೊಂಡು ಬಂದೆ ನಾನು ಇವತ್ತು. ಇದನ್ನೀಗ ಚೆನ್ನಾಗಿ ತೊಳೆದು ಒಂದು ನಮಗೆ ಹೇಗೆ ಬೇಕೋ ಹಾಗೆ ಲೈನ್ ಹಾಕ್ತಾ ಹೋಗಬೇಕು. ಸ್ವಲ್ಪ ಹತ್ರ ಹಾಕಿದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯುತ್ತಲ್ವ. ಮೊದಲು ಅದನ್ನು ಚೆನ್ನಾಗಿ ತೊಳೆದ ಮೇಲೆ ಹಿಂಡಬೇಕು, ಅದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು. ಆನಂತರ ಹೀಗೆ ಲೈನ್ ಹಾಕಿ ಮತ್ತೆ ನಾವು ಅದಕ್ಕೆ ಮಸಾಲೆ ರೆಡಿ ಮಾಡಬೇಕು. ಇವಾಗ ನೋಡಿ, ಟೆಂಡರ್ ಚಿಕನ್ ಆಗಿರೋದಕ್ಕೆ ನಾವು ನಮ್ಮ ಓವನಲ್ಲಿ ಕೂಡ ಮಾಡ್ಬೋದು ಇದನ್ನು, ಆಮೇಲೆ ತವಾದಲ್ಲಿ ಕೂಡ ಮಾಡ್ಬೋದು, ಬೇಗನೆ ಬೇಯುವಂಥದ್ದಲ್ವ. ರೋಸ್ಟರಲ್ಲಿ ಕೂಡ ಮಾಡ್ಬೋದು. ಈಗ ಇಲ್ಲಿ ಏನೇನು ಮಸಾಲೆ ಬೇಕು ಅಂತ ನಾನು ಹೇಳ್ತೇನೆ. ನಾನಿಲ್ಲಿ ಒಂದು 5 ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ತಗೊಂಡಿದ್ದೇನೆ, ರೆಡ್ ಚಿಲ್ಲಿ. ಬೇರೆ ಯಾವುದು ಮಿಕ್ಸ್ ಮಾಡಬೇಡಿ ಪೌಡ್ರಿಗೆ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಾ ಪೌಡ್ರ್ ಹಾಕಿ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನಾಗೋದಿಲ್ಲ. ಇನ್ನೊಂದು ಅರ್ಧ ಸ್ಪೂನ್ ಬಂದು ಗರಂ ಮಸಾಲೆ ಪೌಡ್ರನ್ನು ಕೂಡ ಸೇರಿಸಿ ಒಂದೊಂದೇ ಪೌಡರ್ ನಾನು ಹೇಳ್ತಾ ಹೋಗ್ತೇನೆ. ಈಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಚಿಕನ್ ಅಂದಮೇಲೆ ನಾವು 1 ಸ್ಪೂನ್ ಅರಿಶಿನ ಪುಡಿ ಹಾಕಲೇಬೇಕು. ಹಾಗೆ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲೆ ಕೂಡ ಸೇರಿಸಿದ್ದೇನೆ. ಇನ್ನು ನಾವು ಅದನ್ನು ಈ ಪುಡಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಕಸ್ತೂರಿ ಮೇಥಿ ಅಲ್ವಾ, ಒಂದೇ 1 ಸ್ಪೂನ್ ಸಾಕು. ಅದನ್ನು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ, ಕಸ್ತೂರಿ ಮೇಥಿನ ಪುಡಿ ಆಗಬೇಕು ಅದು. ಕಸ್ತೂರಿ ಮೇಥಿನ ಕೂಡ ಸೇರಿಸಿ. ಕಸ್ತೂರಿ ಮೇಥಿ ತುಂಬ ಹಾಕಿದರೆ ಏನಾಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಲ್ವ. ಏನಾಗೋದಿಲ್ಲ, ಸ್ವಲ್ಪ ಲೂಸ್ ಮೋಷನ್ ಆಗ್ಬೋದು. ಹಾಗಾಗಿ ಕಸ್ತೂರಿ ಮೇಥಿ ಎಷ್ಟು ಬೇಕಷ್ಟೇ ಹಾಕಿ, ಆಮೇಲೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸಿ. ಉಪ್ಪು 1 ಸ್ಪೂನಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ತಂದೂರಿ ಅದಕ್ಕೆಲ್ಲ ಸ್ವಲ್ಪನೇ ಉಪ್ಪು ಹಾಕಬೇಕು. ಹಾಗೆ ನಾನಿಲ್ಲಿ ಒಂದು 3/4 ಸ್ಪೂನಷ್ಟು ನಿಂಬೆ ರಸ ತಗೊಂಡಿದ್ದೆ. ನಿಂಬೆ ರಸ ಇಲ್ಲಾಂದರೆ ನೀವು ವಿನೆಗರ್ ಹಾಕ್ಬೋದು. ಇಲ್ಲಿ ಒಂದು ಚಿಕ್ಕ ಯೋಗಟ್ ಬರುತ್ತಲ್ವ, ಅದು ಫುಲ್ ತಗೊಂಡಿದ್ದೀನಿ, ಚಿಕ್ಕದು. ಅದು ವಿದೌಟ್ ಶುಗರ್ ತಗೊಳ್ಬೇಕು, ವಿದೌಟ್ ಸ್ವೀಟ್ ಇರಬಾರ್ದು. ಮಾಮೂಲಿ ಅಡುಗೆಗೆ ಯೂಸ್ ಮಾಡೋ ಯೋಗಟ್ ಸಿಗುತ್ತಲ್ವ, ಅದನ್ನು ತಂದು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಒಂದು ಮೊಟ್ಟೆದು ವೈಟ್ ಮಾತ್ರ ಸೇರಿಸಿ ಚೆನ್ನಾಗಿ ಕಲಸಬೇಕು. ಇದು ಕಲಸಿದ ಮೇಲೆ ನಾವು ನಮ್ಮ ಲೆಗ್ಗಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಒಂದು 10 ನಿಮಿಷ ಹಾಗೆ ಇಟ್ಟು ನಂತರದಲ್ಲಿ ಇದನ್ನು ಒಂದು 2ರಿಂದ 4 ಅವರ್ ತನಕ ಫ್ರೀಝರಲ್ಲಿ ಇಡ್ಬೋದು. ಮಿನಿಮಮ್ ನಾನಿಲ್ಲಿ 3 ಅವರ್ ಇಟ್ಟಿದ್ದು. 3 ಅವರ್ ಸಾಕಾಗುತ್ತೆ. 2ರಿಂದ, ಯಾಕಂದರೆ 2ಕ್ಕಿಂತ ಕಮ್ಮಿ ಆಗೋದು ಬೇಡ, 4ಕ್ಕಿಂತ ಜಾಸ್ತಿ ಆಗೋದು ಬೇಡ ಅಂತ ಹೇಳೋದು. ಇವಾಗ ನೋಡಿ, ಎಣ್ಣೆ ಹಾಕಿದೆ ಸ್ವಲ್ಪ. ಅದು ನಾವು ರೋಸ್ಟ್ರಲ್ಲಿ ಮಾಡುವಾಗ ಅಥವಾ ನಾವು ಬೇರೆ ಯಾವುದ್ರಲ್ಲೂ ಮಾಡುವಾಗಲೂ ತಳ ಹಿಡಿಬಾರ್ದು ಅಂತ ನಾನೀಗ ಎಣ್ಣೆ ಸೇರಿಸಿದೆ. ನಾವು ಮಾಮೂಲಿ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅಡುಗೆಗೆ ಅದನ್ನೇ ಹಾಕಿ ಈಗ ಫ್ರೀಝರಲ್ಲಿಟ್ಟು 2ರಿಂದ 4 ಗಂಟೆ ಒಳಗಡೆ ಯಾವಾಗಲಾದರೂ ತೆಗಿಬೋದು. ಮಿನಿಮಮ್ 2 ಗಂಟೆ ಪೂರ್ತಿ ಆಗಲೇಬೇಕು. ಆಮೇಲೆ 2:30 3:30 4ಕ್ಕಿಂತ ಜಾಸ್ತಿ ಆಗೋದು ಬೇಡ, ಯಾಕಂದ್ರೆ ತುಂಬ ಗಟ್ಟಿಯಾಗಿಬಿಡುತ್ತದಲ್ವ. ಹಾಗೆ ಅದನ್ನು ಇವಾಗ ನಾನು 3 ಅವರ್ ಇಟ್ಟೆ. 3 ಅವರ್ ನಂತರ ಅದನ್ನು ಹೊರಗಡೆ ಸ್ವಲ್ಪ ಹೊತ್ತು ಇಡಬೇಕು. ಒಂದು 10-20 ನಿಮಿಷ ಅದು ನಮ್ಮ ರೂಮ್ ಟೆಂಪ್ರೇಚರಿಗೆ ಬರಬೇಕಲ್ವ. ಅದು ಜಾಸ್ತಿ ಗಟ್ಟಿಯಾಗಿಲ್ಲ, ಆದರೆ ಒಂದೇ ಸಲ ಹೋಗಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಅದರ ಮಾಮೂಲಿ ಟೆಂಪ್ರೇಚರ್ಗೆ ಬರಲಿ. ನಂತರದಲ್ಲಿ ನಿಮಗೆ ಪ್ಯಾನಲ್ಲಿ ಆದರೂ ಮಾಡ್ಬೋದು, ನಮ್ಮ ರೋಸ್ಟರಲ್ಲಿ ಮಾಡ್ಬೋದು, ನಿಮ್ಮ ಅದರಲ್ಲೇ ತಂದೂರಿ ಮಾಡುವಂಥದ್ದೇ ಒಂದು ಮೆಷಿನ್ ಬರುತ್ತೆ, ಅದರಲ್ಲಿ ಕೂಡ ಮಾಡ್ಬೋದು. ಈಗ ನಾನಿಲ್ಲಿ ನಮ್ಮ ಈ ರೋಸ್ಟರ್ ಮೇಲೆ ಲೈಟಾಗಿ ಎಣ್ಣೆ ಹಾಕಿದೆ. ಹಾಗೆ ಸ್ವಲ್ಪ ಎಣ್ಣೆನ ದೋಸೆಗೆ ಸವರಿದಾಗೆ ನಮ್ಮ ಲೆಗ್ಗೆ ಕೂಡ ನಾನು ಸವರಿದೆ. ಇವಾಗ ಅದನ್ನು ಮುಚ್ಚಿಟ್ಟು ಅದನ್ನು ಮಿನಿಮಮ್ ಒಂದು 20 ನಿಮಿಷ ಒಂದು ಕಡೆ, 30 ನಿಮಿಷ ಒಂದು ಕಡೆ, ಅಥವಾ 20 ನಿಮಿಷ ಮತ್ತು 20 ನಿಮಿಷ ಆ ಥರ ಫ್ರೈ ಮಾಡಬೇಕು. ನಿಮಗೆ ಸೀದು ಹೋಗೋದು ಬೇಡ ಅಂದರೆ 20 ನಿಮಿಷ ಸಾಕು. ನಾನು ಇಲ್ಲದು ಬೇಯಬೇಕಲ್ವ, 30 ಮತ್ತು 20 ನಿಮಿಷ ಇಟ್ಟಿದ್ದೇನೆ. ಒಂದು ಕಡೆ 30 ನಿಮಿಷ ಒಂದು ಕಡೆ ಫ್ರೈ ಆಗುವಾಗ ಇನ್ನೊಂದು ಕಡೆ ಮಾಮೂಲಿ ಅದು ಫ್ರೈ ಸ್ವಲ್ಪ ಹಾಗೆ ಆಗುತ್ತಲ್ವ, ಬೇಯುತ್ತಲ್ವ ಒಳಭಾಗ ಎಲ್ಲ. ಇವಾಗ ನೋಡಿ, ಇನ್ನೊಂದು ಕಡೆ 20 ನಿಮಿಷ ಇಟ್ಟು ಅದನ್ನು ತೆಗೀರಿ.
ಮತ್ತು ಬೇಕಂದರೆ ನಿಮಗೆ ಇನ್ನೂ ರೋಸ್ಟ್ ಬೇಕಂದರೆ ನಿಮ್ಮ ಮಾಮೂಲಿ ತವದಲ್ಲಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದು. ಅಂದರೆ ರೋಸ್ಟರಲ್ಲಿ ನಮಗೆ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ತವ ಅಂದಮೇಲೆ ನಾವು ಒಂದು 2-3 ಸ್ಪೂನ್ಗಿಂತ ಜಾಸ್ತಿ ಎಣ್ಣೆ ಹಾಕಲೇಬೇಕು. ತಂದೂರಿಗೆ ಸಾಮಾನ್ಯವಾಗಿ ಎಣ್ಣೆ ಹಾಕೋದಿಲ್ಲ. ತಂದೂರಿ ಹಾಕುವಂಥದ್ದೇ ಮಿಷನ್ ಬರುತ್ತೆ, ಅದೊಂದು 4-5 ಸಾವಿರ ರೂಪಾಯಿ ಕೂಡ ಸಿಗುತ್ತೆ. ಇದರಲ್ಲಿ ಕೂಡ ರೋಸ್ಟರಲ್ಲಿ ಕೂಡ ಮಾಡ್ಬೋದು. ಹಾಗೆ ನಮ್ಮ ತಂದೂರಿ ಚಿಕನ್ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಎಣ್ಣೆಗೆ ಕಮ್ಮಿ ಬಳಸಿ ಮಾಡ್ಬೋದಾದಂತಹ ಒಂದು ಒಳ್ಳೆಯ ಚಿಕನ್. ಅದು ಇನ್ನೊಂದು ನಮ್ಮ ಬ್ರಾಯ್ಲರ್ ಇದೆ ಅಲ್ವ, ಅದನ್ನು ಈ ರೋಸ್ಟಲ್ಲಿ ಮಾಡ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಈ ಟೆಂಡರ್ ಅಂದರೆ ಬಹಳ ಚಿಕ್ಕ ಎಳೆ ಮೆದು ಕೋಳಿ ಅಲ್ವ, ಹಾಗಾಗಿ ಟೆಂಡರ್ ಚಿಕನ್ ತಂದರೆ ಮಾತ್ರ ರೋಸ್ಟರಲ್ಲಿ ಮಾಡಿ, ಇಲ್ಲಾಂದರೆ ಮಾಮೂಲಿ ನಿಮ್ಮ ತವದಲ್ಲಿ ಮಾಡಿ. ಎಲ್ಲರೂ ಕೂಡ ಇದನ್ನು ಮಾಡಿ ನನಗೆ ಕಮೆಂಟ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು.